ತಮಿಳ್ನಾಡು ರಾಜಕೀಯ ಏನಂತ ಹೇಳಿದ್ರೆ DMK ADMK ಅವರು ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇದ್ರು ವಿಜಯ್ ದಳಪತಿ ಅವ್ರನ್ನ. ಇದೆಲ್ಲ ಸಾಧ್ಯ ಆಗೋದಿಲ್ಲ, ಯಾವುದೇ ಕಾರಣಕ್ಕೂ ಸಿನಿಮಾನೇ ಬೇರೆ ರಾಜಕೀಯನೇ ಬೇರೆ, ಗೆಲ್ಲೋದಿಕ್ ಚಾನ್ಸೇ ಇಲ್ಲ ಅಂತ ಹೇಳ್ಬಿಟ್ಟು ಒಂದ್ ರೀತಿಯಾಗಿ ಇಡೀ ಚಿತ್ರರಂಗವೇ ಆ ಕಡೆ ತಿರುಗಿ ನೋಡೋ ಹಾಗೆ ಮಾಡಿದ್ದಾರೆ ವಿಜಯ್ ದಳಪತಿ ಅವರು 2 ವರ್ಷದಲ್ಲಿ ಆ ಪಕ್ಷವನ್ನ ಕಟ್ಟಿ. ಏನ್ ಹೇಳ್ತೀರಾ ಸರ್? ನಿಜವಾಗ್ಲೂ ಖುಷಿ ಆಗ್ತದೆ. ಮೊದಲ ಥರ ಈಗಿಲ್ಲ ಜನರು ಇವತ್ತೆಲ್ಲ ತುಂಬ ಬದಲಾವಣೆ ಆಗಿದ್ದಾರೆ, ಬದಲಾವಣೆ ಆಗ್ತಾ ಇದೆ. ಆಮೇಲೆ ಸಿನಿಮಾದವ್ರಿಗೆ ಆ ಶಕ್ತಿ ಇದೆ. ಅವ್ರೇನಂದರೆ ಅಡ್ಮಿನಿಸ್ಟ್ರೇಷನ್ ಯಾವ ರೀತಿ ಮಾಡ್ತಾರೆ ಸಿನಿಮಾದವ್ರಿಗೆ ಗೊತ್ತಿಲ್ಲ ಅಂತ ಒಂದು ಅಂದ್ಕೊಂಡಿರ್ತಾರೆ. ಇವಾಗ ನಮ್ಮ ವಾಣಿಜ್ಯ ಮಂಡಳಿಲಿ ಪ್ರತಿ ಮಂತು EC ಮೀಟಿಂಗ್ ಆಗುತ್ತೆ, ಇದು ಅಲ್ಲಿ ಅಸೆಂಬ್ಲಿ ಏನಾಗ ಅದೇ ಥರ ಇಲ್ಲ ಆಗುತ್ತೆ. ಎಲ್ಲರಿಗೂ ಅರ್ಹತೆ ಇರುತ್ತೆ, ಆದರೆ ಯಾರು ಇಲ್ಲಿ ಮುಂದೆ ಬರೋಲ್ಲ. ರಾಜಕೀಯ ಅಂತ ತಕ್ಷಣ ಜನಗಳು ದುಡ್ಡು ಅಂತಾರೆ. ದಳಪತಿ ವಿಜಯ್ ಅವರೊಂದು ಪಕ್ಷ 2 ವರ್ಷದಲ್ಲಿ ಕಟ್ಟಿ ನಿಜವಾಗ್ಲೂ ಈ ಮಟ್ಟಕ್ಕೆ ಗೆಲ್ತಾರೆ ಅಂತ ಯಾರು ಊಹೆ ಮಾಡಲ್ಲ. 100% ನಮಗೆ ಗೊತ್ತಿತ್ತು. ಜನ ಬದಲಾವಣೆ ಕೇಳ್ತಾರೆ. ಯಾಕೆಂದರೆ ಪ್ರತಿಯೊಬ್ಬರಿಗೂ ಅದೇ ಕಾಂಗ್ರೆಸ್ಸು, ಅದೇ BJP, ಅದೇ ಬೇರೆ ಪಕ್ಷಗಳು ಬರ್ತಾ ಇರ್ತದೆ. ಅದರಿಂದ ಪ್ರಾದೇಶಿಕ ಪಕ್ಷಗಳು ಉಟ್ಕೋಬೇಕು. ಇವತ್ತು ಬೇರೆ ನ್ಯಾಷನಲ್ ಪಾರ್ಟಿಯಿಂದ ಅಲ್ಲಿ ಸೆಂಟ್ರಲ್ಗೆ ಅವ್ರಿಗೆ ಓಕೆ, ನಮಗಿಲ್ಲಿ ಪ್ರಾದೇಶಿಕವಾಗಿ ಉಳ್ಕೋಬೇಕು ತುಂಬ ಕಷ್ಟ. ನಮ್ಮ ಪ್ರಾದೇಶಿಕ ಪಕ್ಷಗಳು ಉಳಿಬೇಕು. ಈಗ ನಮ್ಮ ಜನತಾದಳ ಇದೆ, ಆ ಥರ ಪಕ್ಷಗಳು ಪ್ರಾದೇಶಿಕ ಪಕ್ಷಗಳು ಉಳಿಬೇಕು. ಇದ್ರೇ ಆಗುತ್ತೆ. ಆ ಶಕ್ತಿ ಇವತ್ತು ವಿಜಯ್ ದಳಪತಿಗೆ ಕೊಟ್ಟಿದೆ. ನಿಜವಾಗ್ಲೂ ಅವರನ್ನ ಕರೆಕ್ಟಾಗಿ ಮಾಡ್ಕೊಂಡು ಹೋದರೆ ಮುಂದೆ ನನಗೆ ಗೊತ್ತಿಗೆ ಇನ್ನೂ 10 ವರ್ಷ ಅವರು ಯಾವ ರೀತಿಯೂ ಬದಲಾವಣೆ ಆಗೋಲ್ಲ. ಯಾಕೆಂದರೆ ಅಡ್ಮಿನಿಸ್ಟ್ರೇಷನ್ ಮುಖ್ಯ. ಆಮೇಲೆ ಅಧಿಕಾರಕ್ಕೆ ಇಲ್ಲ. ನಮ್ಮ ಸಿನಿಮಾದವ್ರು ಎಲ್ಲ ರೀತಿ ಅನುಭವಿಸ್ಬಿಟ್ಟಿರ್ತಾರೆ ಬಿಡಿ. ಅವರಿಗೆ ಎಲ್ಲ ರೀತಿಯ ಅನುಭವ, ಎಲ್ಲ ರೀತಿಯ ಯೋಗ ಇರ್ತದೆ. ಅವರು ಯಾವುದು ಅದನ್ನು ತುಂಬ ದುರುಪಯೋಗ ಪಡಿಸ್ಕೊಳ್ಳೋದು. ಜನಗಳ ಸೇವೆ, ಜನಗಳಿಗೆ ಏನು ಇವತ್ತು ಸ್ಪಂದಿಸಿದ್ರೆ ನಿಜವಾಗ್ಲೂ ಜನ ಇಷ್ಟ ಬೀಳ್ತಾರೆ. ಇವತ್ತು ಹೆಚ್ಚಿಗೆ ಯೂತು ತುಂಬ 18 ವರ್ಷದಿಂದ ಸುಮಾರು 40-42 ವರ್ಷದವರು ಓಟ್ ಹಾಕಿ ಗೆಲ್ಸಿದ್ರೆ ನಾವು ಅದನ್ನು ಸ್ವಾಗತ ಮಾಡ್ತೀವಿ. ಯಾವುದೇ ಪಕ್ಷದವ್ರು ಯಾರು ಅರ್ಥ ತಪ್ಪು ತಿಳ್ಕೊಬೇಡಿ. ಹೊಸವ್ರು ಬಂದರೆ ಅವಕಾಶ ಮಾಡಿಕೊಡಿ, ನಿಮ್ಮ ಸ್ವಲ್ಪ ಸಲಹೆಯನ್ನು ಕೊಡಿ ಅಂತ ಹೇಳಕ್ಕೆ. ಯಾಕೆಂದರೆ DMK ಆಗ್ಬೋದು, ADMK ಆಗ್ಬೋದು, ಯಾವುದೇ ಆಗಲಿ ಯಾರು ಮುಗಿಸ್ತಪ್ಪ ಬೇಡ. ಹೊಸಬ್ರು ಬಂದಾಗ ಕೊಡಿ, ತಪ್ಪೇನಿದೆ. ಮುಂದೆ ಕಾಡಲಿಲ್ಲ ಜನ ನಿಮ್ಮ ಮನೆಗೆ ಚೇಂಜ್ ಮಾಡಿಕೊಡ್ತಾರೆ. ಯಾರು ಭೇದ ಭಾವ ಮಾಡ್ಕೊಂಡ್ರೆ ಅವ್ರು ಇವತ್ತು ರಾಜ್ಯಪಾಲರಾದ ಪ್ರಮಾಣ ವಚನಕ್ಕೆ ನೀವು 6 ಸೀಟು 7 ಸೀಟು ಕಮ್ಮಿ ಇತ್ತು ಕೊಡಬೇಕಾಯ್ತು. ಅವ್ರು ಕೊಟ್ಟು ಟೈಮ್ ಕೊಡಬೇಕು. ಟೈಮ್ ಕೊಟ್ಬಿಟ್ಟು ಆಮೇಲೆ ಇದು ನೀವು ಫುಲ್ ಮಾಡಿ ಅಂತ ಹೇಳ್ಬೇಕು. ಅದು ಇವತ್ತು ಕಾನೂನು ಚೌಕಟ್ಟಲ್ಲಿ ಅದು ಮಾಡಬೇಕು, ಮಾಡಬಾರ್ದು. ಅವ್ರಿಗೆ ಕೊಡ್ದಲ್ಲೇ ಇವತ್ತು ಮಾಡಿದ್ದು ತಪ್ಪು ಅಂತ ನಮ್ಗೆ ಅನ್ಸುತ್ತೆ. ನಂದಂತಲ್ಲ ಸಾರ್ವಜನಿಕರ ಅಭಿಪ್ರಾಯ. ಇವತ್ತು ರಾಜ್ಯಪಾಲರು, ಮದ್ರಾಸ್ ರಾಜ್ಯಪಾಲರು ಪ್ರಮಾಣ ವಚನ ಸ್ವೀಕಾರ ಮಾಡಲಿಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದ ಸಾರ್ವಜನಿಕರು ಮಾತಾಡ್ತದೆ. ಅದಕ್ಕೆ ಅವಕಾಶ ಮಾಡಿಕೊಡ್ತು. ಯಾಕಂದ್ರೆ ತಪ್ಪಾಗುತ್ತೆ. ಅಧಿಕಾರನ ದುರುಪಯೋಗ ಪಡಿಸ್ಕೊಬಾರ್ದು. ಯಾರಾಗಲಿ, ನಾನಾಗಲಿ ಏನಾಗಲಿ, ಸಾರ್ವಜನಿಕರಿಗೆ ನಾವು ಸೇವೆ ಮಾಡೋಕ್ಕಿರೋದು. ಸೇವೆ ಮಾಡೋಕ್ಕೆ ಮನೋಭಾವ ಇದ್ದಂತಿದ್ದರೆ ಎಲ್ಲರಿಗೂ ಒಳ್ಳೇದಾಗುತ್ತೆ ಅಂತ ಹೇಳಕ್ಕೆ. ಕರ್ನಾಟಕದಲ್ಲಿ